ಮುಖ್ಯ ಸಚೇತಕರು ಆತ್ಮೀಯ ಮಿತ್ರರಾದ ಸರಿ ಬೊಮ್ಮಣ್ಣವರೇ, ವಿಧಾನ ಪರಿಷತ್ತಿನ ಕಾರ್ಯದರ್ಶಿಗಳಾದ ಮಹಾಲಕ್ಷ್ಮಿ ಅವರೇ ಮತ್ತು ನನ್ನ ಸಹೋದರಿಗಳಾದ ಯು ವಿ ವೆಂಕಟೇಶ್ ಅವರೇ, ಹರಳಿ ಅವರೇ, ಐವಿ ಮಂಜುನಾಥ್ ಅವರೇ, ದೇವೇಗೌಡರೇ, ರುದ್ರಪ್ಪ ಅವರೇ ಮತ್ತು ಇಲ್ಲಿ ನಡೆದಂಥ ಎಲ್ಲ ಅಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರೆ, ಇದು ನನ್ನ ಎರಡನೇ ಅವಧಿ. ಎರಡು ಅವಧಿಯಲ್ಲಿ ರಾಜ್ಯಪಾಲರು ನಾಮನಿರ್ದೇಶನ ಮಾಡಿದ್ದು, ವಿಶೇಷವಾಗಿ ಕ್ರೀಡೆಯಲ್ಲಿ ಆಡಿ ಕ್ರೀಡೆಯಲ್ಲಿ ಹೆಸರು ಗಳಿಸಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನನಗೆ ಮುಖ್ಯಮಂತ್ರಿಗಳಾದ ಮೊದಲನೇ ಅವಧಿಯಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರು ನನ್ನ ನಾಮನಿರ್ದೇಶನಕ್ಕೆ ಮಾಡಬೇಕಂತ ಶಿಫಾರಸು. ಎರಡನೇ ಬಾರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾದಾಗ ನನಗೆ ಎರಡನೇ ಬಾರಿ ಅವಕಾಶ ಸಿಕ್ಕಿತು. ನನ್ನ ಅನುಭವ ವಿಧಾನ ಪರಿಷತ್ತಿಗೆ ಬಂದಾಗ ನಾವು ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿತ್ತು, ನಿಯಮಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿತ್ತು ಮೊದಲನೇ ಬಾರಿಗಿದ್ದಾಗ. ಮತ್ತು ಹಂತ ಹಂತವಾಗಿ ನಮಗೆ ಎಲ್ಲ ಹೇಗೆ ನಡವಳಿಕೆ ಇರಬೇಕು ಮೊದಲನೇ ಅವಧಿಯಲ್ಲಿ ಎಂ ಪಿ ಪ್ರಕಾಶ್ ಸಾಹೇಬರು, ಆಚಾರ್ಯ ಅವರು ಗಣ್ಯರು ನಮ್ಮ ವಿಧಾನ ಪರಿಷತ್ನಲ್ಲಿದ್ದರು. 2018ರಲ್ಲಿ ಬಂದಾಗ ನನಗೆ ನಾಮನಿರ್ದೇಶನ ಮಾಡಿ ಅಧಿಕಾರ ಮಾಡುವಾಗ ಹೊರಟ್ಟಿ ಸಾಹೇಬ್ರೆ ನಮಗೆ ಅಧ್ಯಕ್ಷರಾಗಿದ್ದರು. ಅವರು ಮಾರ್ಗದರ್ಶನದಲ್ಲಿ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಮತ್ತೆ ತಪ್ಪಾದಾಗ ನನ್ನ ಮೇಲೆ ಬೈಯೋದನ್ನು ಮಾಡಿದ್ರು. ಅದು ನನಗೆ ವಿಧಾನ ಪರಿಷತ್ನಲ್ಲಿ ಮಾತಾಡೋಕ್ಕೆ, ಹಲವಾರು ವಿಷಯಗಳ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನನ್ನನ್ನು ಒಂದು ಒಳ್ಳೆಯ ಶಾಸಕನಾಗಿ ಮಾಡೋಕ್ಕೆ ನನಗೆ ಹೊರಟ್ಟಿ ಸಾಹೇಬರು ಬಹಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಅವರೆಷ್ಟೇ ಬೈದರೂ ನಾನು ಯಾವತ್ತೂ ಅದನ್ನು ಸ್ವೀಕಾರ ಮಾಡ್ತಿದ್ದೆ. ಮತ್ತು ನಡವಳಿಕೆಯಲ್ಲಿ ಆದಷ್ಟು ಮಟ್ಟಿಗೆ ನಮ್ಮ ಬಿಸ್ನೆಸ್ನ ಏನು ನಿಯಮಗಳಿತ್ತು ಅದನ್ನು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ರಾಜಕೀಯ ವಿಷಯ ಬಂದಾಗ ಕೆಲವು ಸತಿ ನಮಗೆ ಪ್ರತಿಭಟನೆ ಮಾಡುವಾಗ ಹಲವಾರು ಬಾರಿ ನಾವು ಬೆಲ್ಲಲ್ಲಿ ಹೋದಾಗ